ಡೈನಿಂಗ್ ಟೇಬಲ್ ಅಲ್ಲಿ ಕೂತ್ಕೊಂಡು ಅತ್ತೆ ಸೂರ್ಯಕಾಂತ, ಮಗ ಮಹೇಶ್ ಮತ್ತು ಸೊಸೆ ರಾಧಾ ಮಾತಾಡ್ತಾ ಇದ್ರು. ರೋಜಾ, ನಿನ್ನ ಅಡುಗೆ ತಿಂದ್ರೆ ಇನ್ನಷ್ಟು ತಿನ್ಬೇಕು ಅಂತ ಅನ್ಸ್ತಾನೇ ಇದೆ. ಹೊಟ್ಟೆ ಮಾತ್ರ ತುಂಬ್ತಾ ಇದೆಯೇ ಹೊರತು ಮನ್ಸು ಮಾತ್ರ ತುಂಬ್ತಾನೇ ಇಲ್ಲ. ಇವತ್ತು ನೀನು ಮಾಡಿರುವ ಕ್ಯಾರೆಟ್ ಅಲ್ವಾ, ಈ ಟೇಸ್ಟ್ನ ಇದುವರೆಗೂ ನಾನು ಎಲ್ಲೂ ತಿನ್ಲಿಲ್ಲ. ಇನ್ನೊಂಚೂರು ಹಾಕ್ಬೇಕು ಅಂತ ಹೇಳ್ತಿದ್ದೀರಾ? ಅತ್ತೆ, ನೀವು ಕೂಡ ಚೆನ್ನಾಗಿ ತಿನ್ನಿ. ಶುಗರ್ ಫ್ರೀಯಲ್ಲೇ ಮಾಡಿದ್ದು. ಶುಗರ್ ಇದೆ ಅಂತ ಹೆದರ್ಕೊಂಡು ಹಾಗೆ ಇರ್ಬೇಡಿ, ಇದ್ನ ನೀವು ಕೂಡ ತಿನ್ಬೋದು. ಸರಿಯಮ್ಮ ರೋಜಾ, ನಾನ್ ತಿಂತೀನಿ. ಹೌದು, ನೀನು ಇಷ್ಟು ಚೆನ್ನಾಗಿ ಅಡಿಗೆ ಮಾಡ್ತೀಯಲ್ಲ, ಇದರ ರುಚಿ ಹೇಗೆ? ನೀನು ಮದುವೆಯಾಗಿ ಬಂದ ದಿನದಿಂದ ನಾನ್ ನಿನಗೆ ಟ್ರೈನಿಂಗ್ ಕೊಡ್ತಾ ಇದ್ದೀನಿ, ಅದಕ್ಕೇನೆ ನೀನು ಇಷ್ಟು ಚೆನ್ನಾಗಿ ಅಡಿಗೆ ಮಾಡಿರೋದು. ಸಾಕು, ಸುಮ್ನೆ ಕೂತ್ಕೊಳ್ಳಿ ಅಮ್ಮ, ನೀವೇನು ಮಾತಾಡ್ಬೇಡಿ. ಅವಳು ಬಂದ ದಿನದಿಂದ ಚೆನ್ನಾಗಿ ಅಡಿಗೆ ಮಾಡ್ತಿದ್ದಾಳೆ. ಬೇಕಂದ್ರೆ ತಂದೆ ಜೊತೆ ಕೇಳಿ. ನಿಮ್ಮ ತಂದೆನಾ? ಸರಿ ಸರಿ, ಅವ್ರು ಯಾವಾಗ್ಲೂ ಸೊಸೆಗೆ ಸಪೋರ್ಟ್ ತಾನೆ ಮಾಡೋದು. ಮದುವೆಯಾಗಿ ಇಷ್ಟು ವರ್ಷ ಆದ್ರೂ ಒಂದು ದಿನ ಕೂಡ ನನ್ನ ಹೊಗಳೇ ಇಲ್ಲ. ಅಯ್ಯೋ, ಯಾಕೆ ರೀ ಸುಮ್ನೆ ವಾದ ಮಾಡ್ತಾ ಇದ್ದೀರಾ? ಸುಮ್ನೆ ಎಲ್ರೂ ತಿನ್ನಿ. ಅಮ್ಮ ರೋಜಾ, ಇನ್ನು ಸ್ವಲ್ಪ ದಿನದಲ್ಲಿ ಸುರೇಶ್ಗೆ ಮದ್ವೆ ಇದೆ. ಬರೋರಿಗೆ ಯಾವ ತೊಂದ್ರೆನೂ ಬಾರದ ಹಾಗೆ ನಾವು ಚೆನ್ನಾಗಿ ನೋಡ್ಕೋಬೇಕು. ಇನ್ನೊಂದು ಮುಖ್ಯವಾದ ವಿಷಯ, ಸಣ್ಣ ಸೊಸೆಯ ಮನೆಯವರು ತುಂಬಾ ಶ್ರೀಮಂತರು. ಅವ್ರನ್ನ ನೋಡ್ಕೊಳ್ಳೋದ್ರಲ್ಲಿ ಯಾವ ತೊಂದ್ರೆನೂ ಬರ್ಬಾರ್ದು. ಏನಾದ್ರೂ ತಪ್ಪು ನಡೆದ್ರೆ ನಮ್ಮ ಮರ್ಯಾದಿನೇ ಹೋಗ್ಬಿಡುತ್ತೆ. ಸರಿ ಅತ್ತೆ, ಅದ್ನೆಲ್ಲ ನಾನ್ ನೋಡ್ಕೋತೀನಿ. ಹೀಗೆ ರೋಜಾ ಎಲ್ಲಾ ಜವಾಬ್ದಾರಿಯನ್ನು ತೆಗೆದುಕೊಂಡು ಮದ್ವೆ ಮಾಡಿಸಿದ್ಲು. ಸುರೇಶ್ ವಿವಾಹ ಸಂತೋಷದಿಂದ ನಡೆದ ಕಾರಣ ಸೂರ್ಯಕಾಂತಂ ಸಂತೋಷ ಪಟ್ಲು. ಸೂರ್ಯಕಾಂತ ಸರೋಜಾ ಶ್ರೀಮಂತ ಸೊಸೆ ಅಂತ ಅವಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ರೋಜಾ, ಬೇಗ ಬಾ ಅಮ್ಮ, ತುಂಬಾ ಕೆಲ್ಸ ಇದೆ. ಏನತ್ತೆ, ಯಾಕೆ ಕರೆದ್ರಿ? ಚಿಕ್ಕ ಸೊಸೆ ಹತ್ರ ತುಂಬಾ ಬಟ್ಟೆಗಳಿದೆ ಅಂತೆ. ರೇಷ್ಮೆ ಸೀರೆ ತುಂಬಾ ಕಾಸ್ಟ್ಲಿ ಅಂತೆ. ನೀನದ್ನ ಚೆನ್ನಾಗಿ ಒಗ್ದು ಚೆನ್ನಾಗಿ ಇಸ್ತ್ರಿ ಮಾಡಿ ಅವಳ ಕೈಗೆ ಕೊಟ್ಬಿಡು. ಅದ್ರಲ್ಲಿ ಒಂದು ಸಣ್ಣ ಕರೆ ಕೂಡ ಆಗ್ಬಾರ್ದು. ಏನತ್ತೆ ನೀವು? ಅವಳ ಬಟ್ಟೆ ತಾನೆ, ಅವಳ ಬಟ್ಟೆ ಅವಳೇ ಒಗಿಬಹುದು ತಾನೆ, ನೀವು ನನಗೆ ಹೇಳ್ತಿದ್ದೀರಾ? ಏನಮ್ಮ, ನನ್ನ ಮಾತಿಗೇನೆ ಎದುರುತ್ರ ಮಾತಾಡ್ತಿದ್ಯಾ? ಅವಳು ಎಷ್ಟು ವರದಕ್ಷಿಣೆ ಕೊಟ್ಟಿದ್ದಾಳೆ ಗೊತ್ತಾ? ಎಷ್ಟು ಓದಿದಾಳೆ ಅಂತ ಗೊತ್ತಾ? ಅಂತ ಹುಡುಗಿ ಯಾಕಮ್ಮ ಇಲ್ಲೇ ಕೆಲಸ ಮಾಡ್ಬೇಕು? ತೇ, ನಿಮ್ಮ ಮಾತಿಗೆ ಎದುರುತ್ರ ಮಾತಾಡ್ತಾ ಇಲ್ಲತ್ತೆ. ಮನೆಯಲ್ಲಿ ತುಂಬಾ ಕೆಲ್ಸಗಳಿದೆ. ಅಷ್ಟೊಂದು ಕೆಲ್ಸ ಇರುವಾಗ ಅವಳ ಬಟ್ಟೆಗಳನ್ನ ನಾನು ಹೇಗತ್ತೆ ಒಗಿಯೋದು? ಹಾಗಾದ್ರೆ ಈ ಸಮಯಕ್ಕೆ ಊಟನ ಹೊರಗಿಂದ ತರಿಸ್ಕೊಳ್ಳೋಣ. ಅವಳಿಗೆ ಬಟ್ಟೆ ಅರ್ಜೆಂಟ್ ಅಂತೆ, ಸ್ವಲ್ಪ ಬಟ್ಟೆ ಒಗ್ದಾಕು. ಚಿಕ್ಕ ಸೊಸೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಆರಾಮವಾಗಿ ಕೂತಿದ್ದಾಗ ಸೂರ್ಯಕಾಂತಮ್ಮ ತನ್ನ ಚಿಕ್ಕ ಸೊಸೆಗೆ ಕಾಫಿಯನ್ನು ತೆಗೆದುಕೊಂಡು ಹೋಗಿ ಕೊಟ್ರು. ಅದನ್ನು ದೂರದಿಂದ ರೋಜಾ ನೋಡಿದ್ಲು. ಏನಿದು, ಅಷ್ಟೊಂದು ಹಣ ಇದೆ ಅಂತ ಅತ್ತೆಯವರು ಅವಳನ್ನ ಹಾಗೆ ನೋಡ್ತಿದ್ದಾರೆ? ಚಿಕ್ಕ ಸೊಸೆ ಅಂತ ತಲೆ ಮೇಲೆ ಕೂರ್ಸಿದ್ದಾರೆ. ಇನ್ನು ಸ್ವಲ್ಪ ದಿನ ಆಗ್ಲಿ, ಇವರಿಗೆ ಎಲ್ಲಾ ವಿಷಯನೂ ಗೊತ್ತಾಗುತ್ತೆ. ಹೀಗೆ ಮನಸ್ಸಲ್ಲಿ ಆಲೋಚನೆ ಮಾಡಿದ್ಲು. ಆದ್ರೆ ಸೂರ್ಯಕಾಂತ ಮಾತ್ರ ಕಾಫಿಯನ್ನು ಕೊಟ್ಟು, ಈ ಹುಡುಗಿನ ನಾನ್ ಚೆನ್ನಾಗಿ ನೋಡ್ಕೊಂಡ್ರೆ ನನ್ನ ಕೂಡ ಚೆನ್ನಾಗಿ ನೋಡ್ಕೊಳ್ತಾಳೆ. ಆವಾಗ ಇವಳಿಗೆ ನಾನಂದ್ರೆ ತುಂಬಾ ಇಷ್ಟ ಆಗುತ್ತೆ. ಹೀಗೆ ಮನಸ್ಸಲ್ಲಿ ಆಲೋಚನೆ ಮಾಡಿದ್ಲು. ಹೀಗಿರುವಾಗ ಮಹೇಶ್ ಕೆಲ್ಸ ಮುಗಿಸಿ ಮನೆಗೆ ಬಂದ. ಏನ್ರಿ, ಏನಾಯ್ತು ಹಾಗಿದ್ದೀರಾ? ನಾನಿವಾಗ ಯಾವ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನೋ ಆ ಓನರ್ ಕಂಪನಿನ ಮಾರಿ ಫಾರಿನಿಗೆ ಹೋಗ್ತಾ ಇದ್ದಾರಂತೆ. ಅದರಿಂದ ನಾಳೆಯಿಂದ ನನಗೆ ಕೆಲಸ ಇರಲ್ಲ. ನನಗೆ ಏನ್ ಮಾಡೋದು ಅಂತ ಅರ್ಥ ಆಗ್ತಾ ಇಲ್ಲ. ಇವಾಗ ಕೆಲಸ ಹುಡುಕಕ್ಕೆ ಕೂಡ ತುಂಬಾ ಸಮಯ ಆಗ್ಬೋದು. ಈ ನಡುವೆ ನಾನು ತುಂಬಾ ಕಷ್ಟಪಡ್ತಿದ್ದೀನಿ. ಹೌದು, ನೀನ್ ಯಾಕೆ ಒಂಥರ ಇದ್ದೀಯಾ? ಈ ವಿಷಯನ ನಾನು ನಿನ್ಗೆ ಇವಾಗ ತಾನೇ ಹೇಳಿದ್ದು. ಚಿಕ್ಕ ಸೊಸೆ ದೊಡ್ಡ ಶ್ರೀಮಂತ ಮನೆಯಿಂದ ಬಂದವಳು ಅಂತ ಅತ್ತೆ ಮಾತಿಗೂ ನನ್ನ ಕೇವಲವಾಗಿ ಮಾತಾಡ್ತಿದ್ದಾರೆ. ನಾನು ದೊಡ್ಡ ಸೊಸೆ ಎನ್ನುವುದನ್ನೇ ಮರೆತು ಹೋಗಿ ಮನೆಯಲ್ಲಿ ಎಲ್ಲ ಕೆಲ್ಸನ ನನ್ ಕೈಯಲ್ಲೇ ಮಾಡಿಸ್ತಾ ಇದ್ದಾರೆ. ಸಣ್ಣ ಸೊಸೆಗೆ ಕೂಡ ನನ್ ಕೈಯಾರೆ ಕೆಲಸ ಮಾಡಿ ಕೊಡ್ತಾ ಇದ್ದಾರೆ. ಅವಳು ಬಟ್ಟೆ ಒಗಿಬೇಕಂತೆ, ನಾಷ್ಟ ಮಾಡಿ ಕೊಡ್ಬೇಕಂತೆ, ಕಾಫಿನ ತಗೊಂಡೋಗ್ ಕೊಡ್ಬೇಕಂತೆ. ಇವಾಗ ಬಂದ ಸೊಸೆ ಮುಂದೆ ನನ್ನ ತುಂಬಾ ಕೇವಲವಾಗಿ ನಡೆಸ್ತಾ ಇದ್ದಾರೆ ರೀ. ನಾನು ಏನಾದ್ರೂ ಹೇಳಿದ್ರೆ ನೀನೇನು ವರದಕ್ಷಿಣೆ ತಂದಿದೀಯ ಅಂತ ಕೇಳ್ತಾ ಇದ್ದಾರೆ. ಸರಿ ಬಿಡು, ಅಮ್ಮನ್ ಬಗ್ಗೆ ನಿನಗೆ ಗೊತ್ತಿದೆ ತಾನೆ, ಆದ್ರೆ ಮಾಡು. ಇಲ್ಲದಿದ್ರೆ ಆ ಕೆಲ್ಸನ ಆಗೋದಿಲ್ಲ ಅಂತ ಹೇಳ್ಬಿಡು. ಹೋಗ್ತಾ ಹೋಗ್ತಾ ಅಮ್ಮನಿಗೆ ಗೊತ್ತಾಗುತ್ತೆ. ಆದ್ರೆ ನನಗೆ ಮಾತ್ರ ಇವಾಗ ಏನ್ ಕೆಲಸ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಏನಾದ್ರೂ ಆಲೋಚನೆ ಮಾಡೋಣ ಅಂದ್ರೆ ಬ್ರೈನ್ ಕೆಲ್ಸನೇ ಮಾಡ್ತಾ ಇಲ್ಲ. ನನ್ ಜೊತೆ ಒಂದು ಒಳ್ಳೆ ಪರಿಹಾರ ಇದೆ ಕಣ್ರಿ, ಹೇಳ? ಟೈಮ್ನ ಯಾಕೆ ವ್ಯರ್ಥ ಮಾಡ್ತಿದ್ಯಾ, ಹೇಳು ರೋಜಾ. ಮನೆ ಮುಂದೆ ಸಣ್ಣ ಜಾಗ ಇದೆ ಅಲ್ವಾ, ಅಲ್ಲಿ ಚೆನ್ನಾಗಿ ಸ್ವೀಟ್ ವ್ಯಾಪಾರನ ಮಾಡೋಣ ರೀ. ಹಬ್ಬ, ಒಳ್ಳೆ ಐಡಿಯಾ ಹೇಳ್ದೆ. ನಾಳೆನೆ ವ್ಯಾಪಾರನ ಆರಂಭಿಸೋಣ. ರೋಜಾ ಮತ್ತು ಮಹೇಶ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ರಿಂದ ರೋಜಾ ಬೆಳಿಗ್ಗೆಯಿಂದ ಸಂಜೆ ತನಕ ಶಾಪಲ್ಲೇ ಇರ್ಬೇಕಾಗಿತ್ತು. ಮನೆಯ ಒಳಗೆ ಇದ್ದ ಕೆಲಸಗಳು ಅಲ್ಲೆಲ್ಲೇ ಬಿದ್ದಿತ್ತು. ಹೀಗಿರುವಾಗ ಸೂರ್ಯಕಾಂತಂ ಹೊಸ ಸೊಸೆಯನ್ನು ಕರೆದು, ಸರೋಜಾ, ನಿನ್ನ ಅಕ್ಕ ಹೊರಗೆ ಹೋಗಿ ಕೆಲಸ ಮಾಡೋದ್ರಿಂದ
ಹಾಕಿರೋ ಕೆಲ್ಸ ಎಲ್ಲ ಅಲ್ಲಲ್ಲೇ ಉಳಿದೋಗಿದೆ. ಬಾಮ್ಮ, ನಾವು ಹೋಗಿ ಕೆಲ್ಸ ಮಾಡೋಣ. ಹೌದಾ ಅತ್ತೆ? ಸರಿ ಬನ್ನಿ ಹೋಗಿ ಮಾಡೋಣ. ನಿಮ್ಗೆ ಒಂದು ವಿಷಯ ಗೊತ್ತಾ? ನಾನ್ ನಮ್ಮ ಮನೇಲಿ ಅಡಿಗೆ ಮಾಡಿದ್ರೆ ಎಲ್ಲರೂ ಒಂದ್ ಮಾತು ಕೂಡ ಮಾತನಾಡದೆ ಹೇಗೆ ತಿಂತಾರೆ ಗೊತ್ತಾ? ಏನಮ್ಮ ಹೇಳ್ತಿದ್ಯಾ? ಇಷ್ಟು ದೊಡ್ಡ ಮನೆಯಿಂದ ಬಂದು ನಿನಗೆ ಅಡುಗೆ ಎಲ್ಲ ಮಾಡ್ಲಿಕ್ಕೆ ಗೊತ್ತಾ? ನಿನಗೆ ಎಲ್ಲಾ ಗುಣಲಕ್ಷಣನೂ ಇದೆ. ನಾವೇ ಅಮ್ಮ ಅದೃಷ್ಟ ಮಾಡಿರ್ಬೇಕು. ಸರಿ ಅಮ್ಮ, ತುಂಬಾ ತಲೆನೋವಾಗ್ತಿದೆ, ಟೀ ಮಾಡಿಕೊಡು. ಹಾಗೆ ಅಂತ ಸೂರ್ಯಕಾಂತಂ ಹೇಳಿದಾಗ ಸರೋಜಾ ಟೀ ಮಾಡಿದ್ಲು. ರೋಜಾ ಇದ್ದಾಳಲ್ವಮ್ಮ, ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾಳೆ. ಅವಳು ಕೈಯಾರೆ ಮಾಡಿದ ಕ್ಯಾರೆಟ್ ಹಲ್ವಾ ಅಂದ್ರೆ ಅಷ್ಟೊಂದು ರುಚಿಯಾಗಿರುತ್ತೆ. ಹೀಗೆ ಮಾತಾಡ್ಕೊಂಡು ಆ ನಂತರ ಟೀನ ಕೊಟ್ಲು. ಟೀ ತುಂಬಾನೇ ಕಪ್ಪಾಗಿತ್ತು. ಏನಮ್ಮ ಟೀ ಇಷ್ಟೊಂದು ಕಪ್ಪಾಗಿದೆ? ಏನಮ್ಮ ಹಾಕ್ದೆ ಇದ್ರಲ್ಲಿ? ಏನತ್ತೆ, ನೀವು ಇದುವರೆಗೂ ಇಂಥ ಟೀ ಕುಡ್ದಿಲ್ವಾ? ಇದನ್ನ ಮಸಾಲೆ ಟೀ ಅಂತಾರೆ. ಸೂರ್ಯಕಾಂತ ಸ್ವಲ್ಪ ಟೀಯನ್ನು ಕುಡಿದ ತಕ್ಷಣ ಹೊಟ್ಟೆ ಎಲ್ಲ ಉರಿತಾ ಇತ್ತು. ಆದ್ರೆ ಸರೋಜನಿಗೆ ಹೇಳಿದ್ರೆ ಬೇಜಾರ್ ಮಾಡ್ಕೊಳ್ತಾಳೆ ಅಂತ ಆ ಟೀಯನ್ನೆಲ್ಲ ಕುಡಿದು ಬಿಟ್ಲು. ಆ ದಿನ ಇಡೀ ಅವಳಿಗೆ ಹೊಟ್ಟೆ ಉರಿತಾ ಇತ್ತು. ಅಯ್ಯೋ, ಈ ಹುಡುಗಿ ಇವತ್ತು ಟೀ ಮಾಡಿ ಕೊಟ್ಟಿದ್ನ ಕುಡಿದು ನನ್ನ ಹೊಟ್ಟೆ ಎಲ್ಲ ಉರಿತಾ ಇದೆ. ಇವಳು ಅಡಿಗೆ ಮಾಡಿದ್ರೆ ನಾನು ಹೇಗೆ ತಿನ್ನೋದು? ಹೀಗೆ ಸೂರ್ಯಕಾಂತ ಅವಳ ರೂಮಲ್ಲಿ ಕೂತ್ಕೊಂಡು ತುಂಬಾ ಚಿಂತೆ ಮಾಡ್ತಿದ್ಲು. ನಾನು ಇಷ್ಟು ಕಷ್ಟಪಟ್ಟು ಕಿಚನ್ ಅಲ್ಲಿ ಕೆಲಸ ಮಾಡಿದ್ರೆ ನಮ್ಮತ್ತೆ ದೊಡ್ಡ ಸೊಸೆನ ಹೊಗಳ್ತಾ ಇದ್ದಾರಾ? ಏನು ಅವಳಿಗೆ ಮಾತ್ರ ಕ್ಯಾರೆಟ್ ಹಲ್ವಾ ಮಾಡಕ್ ಗೊತ್ತಿರೋದ? ಹಾಗೆ ಅಂತ ಹೇಳಿ ಅಲ್ಲಿಂದ ಹೊರಟು ಮಾರ್ಕೆಟಿಗೆ ಹೋಗಿ ಬೇಕಾದ ವಸ್ತುಗಳನ್ನ ತಂದ್ಲು. ರೋಜಾ ಅಷ್ಟರಲ್ಲಿ ಮನೆಯೊಳಗೆ ಬಂದ್ಲು. ಏನಮ್ಮ, ಎಲ್ಲಿಗೋಗಿ ಬರ್ತಾ ಇದೀಯಾ? ಎಲ್ಲೋ ಹೊರಗೋಗಿ ಬರ್ತಾ ಇದೀಯಾ? ಬಜಾರಿಗೆ ಹೋಗಿದ್ದಾ? ನನ್ ಜೊತೆ ಹೇಳಿದ್ರೆ ನಾನ್ ಮಾಡ್ತಾ ಇದ್ದೆ ಅಲ್ವಾ? ನಿನ್ಗೆ ಇದೆಲ್ಲ ಗೊತ್ತಾಗುತ್ತಾ? ಅಯ್ಯೋ ಪರವಾಗಿಲ್ಲ ಅಕ್ಕ, ನೀವು ಶಾಪಲ್ಲಿ ತುಂಬಾ ಬ್ಯುಸಿ ಆಗಿದ್ರಲ್ವಾ, ಅದಕ್ಕೆ ನಾನೇ ಹೋದೆ. ಪರವಾಗಿಲ್ಲ ಕಣಮ್ಮ. ಸರಿ, ನೀನು ಅಡಿಗೆ ಮಾಡ್ತೀಯಾ? ನಿನ್ನ ಇದುವರೆಗೂ ನಾನು ಅಡಿಗೆ ಮನೆಯಲ್ಲಿ ನೋಡ್ಲೇ ಇಲ್ಲ. ಏನ್ ಅಡಿಗೆ ಮಾಡ್ತೀಯಾ? ಆ ಅಕ್ಕ, ನನ್ಗೂ ಕೂಡ ಅಡಿಗೆ ಚೆನ್ನಾಗಿ ಮಾಡಕ್ ಗೊತ್ತು. ನಿನ್ನೆ ಕೂಡ ಅತ್ತೆಗೆ ಮಸಾಲಾ ಟೀ ಮಾಡಿ ಕೊಟ್ಟೆ. ನಾನ್ ನಮ್ಮ ಮನೇಲಿ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತೀನಕ್ಕ. ಹೌದಾ? ನೀನು ಬಂದ ದಿನದಿಂದ ರೂಮಲ್ಲೇ ಇರ್ತಾ ಇದೆ ಅಲ್ವಾ? ನಿನಗೆ ಅಡಿಗೆ ಮಾಡಕ್ಕೆ ಗೊತ್ತಾ ಇಲ್ವಾ ಅಂತ ನನಗೆ ಗೊತ್ತೇ ಆಗ್ಲಿಲ್ಲ. ಸರಿ, ಕ್ಯಾರೆಟ್ ಹಲ್ವಾ ಮಾಡೋಣ, ನಾನ್ ನಿನ್ಗೆ ಸಹಾಯ ಮಾಡ್ತೀನಿ. ಅಯ್ಯೋ ಅಕ್ಕ ಬೇಡ, ನಾನೇ ಮಾಡ್ತೀನಿ. ಪಾಪ ನೀವು ಹಗ್ಲಿಡೀ ಶಾಪಲ್ಲಿ ಕೂತು ಕೆಲಸ ಮಾಡಿ ನಿಮ್ಗೆ ತುಂಬಾನೇ ಸುಸ್ತಾಗಿರ್ಬೋದು. ನೀವು ಕೂತ್ಕೊಳ್ಳಿ, ನಾನ್ ಬಿಸಿ ಬಿಸಿಯಾಗಿ ಮಾಡಿ ಕೊಡ್ತೀನಿ. ಅಯ್ಯೋ ಅದಲ್ಲ ಯಾಕಮ್ಮ, ನಮ್ಮನೆ ಕೆಲಸ ತಾನೆ, ಅದರಲ್ಲಿ ಮಾಡೋದ್ರಲ್ಲಿ ಏನಿದೆ ಹೇಳು? ಸರೋಜಾ ಕ್ಯಾರೆಟ್ ಹಲ್ವಾ ಮಾಡ್ಲಿಕ್ಕೆ ಅಂತ ಪಾತ್ರೆನ ಇಟ್ಟಿದ್ಲು. ಕ್ಯಾರೆಟ್ ಎಲ್ಲ ದಪ್ಪ ದಪ್ಪವಾಗಿ ಕಟ್ ಮಾಡಿದ್ಲು. ಹಲ್ವಾ ಮಾಡ್ಲಿಕ್ಕೆ ಸ್ಟವ್ ಮೇಲೆ ಪಾತ್ರೆ ಇಟ್ಟು ಬಿಸಿ ಮಾಡಿದ್ಲು. ಯಾವಾಗ ಏನ್ ಹಾಕ್ಬೇಕು ಅಂತ ಗೊತ್ತಾಗದೆ ಒಂದೇ ಸಲಕ್ಕೆ ಎಲ್ಲ ವಸ್ತುಗಳನ್ನು ಹಾಕಿ ಮಿಕ್ಸ್ ಮಾಡಿದ್ಲು. ಕ್ಯಾರೆಟ್ ಹಲ್ವಾ ಹೋಗಿ ಅದು ಏನೋ ಒಂದು ಡಿಶ್ ಆಗಿತ್ತು. ಅಯ್ಯೋ, ಈ ಸಣ್ಣ ಸೊಸೆ ಮಾಡಿದ ಟೀ ಕುಡಿದು ನನಗೆ ಊಟನೇ ಮಾಡ್ಲಿಕ್ಕಾಗಿಲ್ಲ. ಇವಾಗ ಈ ಸ್ವೀಟ್ ತಿಂದು ಏನಾಗ್ತೀನೋ? ಇದೆಲ್ಲ ಹೊರಗೆ ಹೇಳಿದ್ರೆ ಈ ಊರಿನ ಜನ ಎಲ್ಲ ನನ್ನ ಆಡ್ಕೋತಾರೆ. ಮನಸ್ಸಲ್ಲಿ ಆಲೋಚನೆ ಮಾಡಿ ಸೂರ್ಯಕಾಂತ ಹೊರಗಡೆ ಮಾತ್ರ, ಬನ್ನಿ ಎಲ್ರು ಇವತ್ತು ಊಟ ಮಾಡಕ್ಕೆ ಬೇಗ ಬನ್ನಿ, ಹೊಸ ಸೊಸೆ ಕ್ಯಾರೆಟ್ ಹಲ್ವಾ ಮಾಡಿದಾಳೆ. ಹೀಗೆ ಎಲ್ಲರನ್ನೂ ಕರೆದಾಗ ಎಲ್ಲರೂ ಬಂದು ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡ್ರು. ಎಲ್ಲರೂ ಕಪ್ಪಾಗಿರುವ ಆ ಕ್ಯಾರೆಟ್ ಹಲ್ವಾವನ್ನು ನೋಡಿ ಹೆದರಿ ಹೋಗಿ, ಸರೋಜಾ ನಿನ್ಗೆ ಅಡುಗೆ ಮಾಡಕ್ಕೆ ಗೊತ್ತು ಅಂತ ಹೇಳ್ದೆ, ಏನಮ್ಮ ಈ ಅಡುಗೆ? ನಾನು ಚೆನ್ನಾಗಿಯೇ ಮಾಡಿದ್ದೆ ಅಕ್ಕ, ಆದ್ರೆ ಏನೋ ಕಲರ್ ಎಲ್ಲ ಹೀಗಾಗ್ಬಿಡ್ತು. ಇದನ್ನ ಕಲರ್ ಬದಲಾಗಿದ್ದು ಅಂತ ಹೇಳೋದಿಲ್ಲ, ಸೀದೋಗಿದ್ದು ಅಂತಾರೆ. ಆ ಮಾತು ಕೇಳಿ ಎಲ್ಲರೂ ನಗ್ತಾ ಇದ್ರು. ಯಾಕೆ ಸರೋಜಾ ನೀನು ಇಷ್ಟೊಂದು ಕಷ್ಟಪಡ್ತಾ ಇದ್ದೀಯಾ? ನಿನಗೆ ಅಡುಗೆ ಮಾಡ್ಬೇಕಂದ್ರೆ ನನ್ ಜೊತೆ ಹೇಳು, ನಾನ್ ನಿನ್ಗೆ ಅಡುಗೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಹಾಗೇನೆ ನಿನ್ಗೆ ಅಭ್ಯಾಸ ಆಗುತ್ತೆ. ನಿನ್ನ ಹಾಗೆ ಯಾರು ಮಾಡೋದಿಲ್ಲ. ಮೊದಲನೇ ಸಲ ನೀನ್ ಮಾಡಿದ್ರು ನಿನ್ ಪ್ರಯತ್ನ ನೋಡಿ ಮೆಚ್ಚಬೇಕು. ಸರಿ ಅಕ್ಕ, ಹಾಗಾದ್ರೆ ನಾಳೆಯಿಂದ ನಾನು ಶಾಪ್ ಹತ್ರ ಬರ್ತೀನಿ. ನೀವು ಹೇಗೆ ಸ್ವೀಟ್ ಮಾಡ್ತಿದ್ದೀರಾ ಅಂತ ಕಲ್ತ್ಕೊಂಡು ನಾನು ಮಾಡ್ತೀನಿ. ನೀವು ಮಾಡ್ತಾ ಇರುವ ಸ್ವೀಟಿನ ವಾಸನೆ ಮನೆಯೊಳಗೆ ಬಂದು ಘಮ ಅನ್ಸ್ತಾ ಇರುತ್ತೆ. ಅಮ್ಮ ಚಿಕ್ಕ ಸೊಸೆ, ನೀನು ಅಡಿಗೆ ಕಲ್ತ ಮೇಲೆ ಮಾಡ್ಕೊಡು, ಆವಾಗ ತಿಂತೀನಿ ನಾನು ನಿನ್ನ ಕ್ಯಾರೆಟ್ ಹಲ್ವಾನ. ರಾಮಪಾಲು ಎನ್ನುವ ಗ್ರಾಮದಲ್ಲಿ ಶಕುಂತಲ ಎನ್ನುವ ಬಜಾರಿ ಅತ್ತೆ ಇದ್ಲು. ಆ ಬಜಾರಿ ಅತ್ತೆಗೆ ಕಲ್ಪನಾ ಎನ್ನುವ ಅಮಾಯಕ ಸೊಸೆ, ರಮೇಶ್ ಎನ್ನುವ ಮಗ ಇದ್ದ. ಕಲ್ಪನಾ ತುಂಬಾನೇ ಪಾಪದ ಹುಡುಗಿ. ಸೊಸೆಯ ಅಮಾಯಕತೆಯನ್ನು ನೋಡಿ ಶಕುಂತಲ ಯಾವಾಗ್ಲೂ ಸೊಸೆನ ಬೈತಾನೇ ಇದ್ಲು. ತಾಯಿಯ ಮಾತಿಗೆ ರಮೇಶ್ ಕೂಡ ಏನು ಮಾತನಾಡ್ತಿರ್ಲಿಲ್ಲ. ಅದರಿಂದ ಕಲ್ಪನಾ ತನ್ನೊಳಗೆ ತಾನೇ ದುಃಖ ಪಡ್ತಿದ್ಲು. ಒಂದು ದಿನ, ಏನ್ ನಡೀತಾ ಇದೆ ಈ ಮನೆಯಲ್ಲಿ? ನಮ್ಮ 3 ಜನಕ್ಕೆ ಅಡಿಗೆ ಮಾಡ್ಲಿಕ್ಕೆ ಇಷ್ಟು ಪಾತ್ರೆ ಬೇಕಾ? ಇದು ಮನೆ ರೀತಿ ಇದೆಯಾ? ಏನೋ ಮಾರ್ಕೆಟ್ ತರ ಇದೆ. ಸೊಸೆ ಇದ್ದು ಏನ್ ಪ್ರಯೋಜನ? ಆ ಮುಖ ಏನೇ ಹಾಗೆ ಇಟ್ಕೊಂಡಿದ್ದೀಯಾ? ಇವತ್ತು ಶುಕ್ರವಾರ ಅಂತ ಮುಖಕ್ಕೆ ಅರಿಶಿನ ಹಾಕಿ ಸ್ನಾನ ಮಾಡಿದೀನಿ ಅತ್ತೆ.
ಪೂಜೆ ಮಾಡಿ ಆದ್ಮೇಲೆ ಅಡ್ಗೆ ಕೆಲಸ ಮಾಡ್ತೀನಿ. ಸರಿ ಸರಿ, ಈ ಸಿಂಗಾರಕ್ಕೇನೆ ನೀನ್ ಸರಿಯಾಗೋದು. ನಿನ್ನ ಮುಖ ನೋಡಿದ್ರೆ ಒಂದ್ ಕೆಲ್ಸ ಕೂಡ ಸರಿಯಾಗಲ್ಲ. ಎಲ್ಲ ಮನೆಯಲ್ಲಿ ಮಗ ಸರಿ ಇದ್ದು ಮನೆನ ಉದ್ಧಾರ ಮಾಡ್ತಾನೆ. ಆದ್ರೆ ನನಗೂ ಒಬ್ಬ ಮಗ ಇದ್ದಾನೆ ಅಲ್ವಾ, ಯಾವಾಗ ನೋಡಿದ್ರು ಹೆಂಡತಿ ಸೆರಗಿಡ್ಕೊಂಡು ಹಿಂದೇನೆ ಸುತ್ತಾಡೋದು ಎಲ್ಲವನು. ಇವಾಗಷ್ಟೇ ಎಲ್ಲೋ ಹೊರಗೋದ್ರತ್ತೆ, ಏನೋ ಕೆಲ್ಸ ಇದೆ ಅಂತೆ. ಹೊಲದ್ ಕೆಲ್ಸ ಮಾಡು ಅಂದ್ರೆ ಮಾಡೋದಿಲ್ಲ ಅಂತ ಹೇಳ್ತಾನೆ. ಬೇರೆ ಏನಾದ್ರೂ ವ್ಯಾಪಾರ ಮಾಡು ಅಂದ್ರೆ ಆಗೋದಿಲ್ಲ ಅಂತಾನೆ. ನೀನೇ ತಾನೇ ನನ್ ಮಗನ ಹೀಗೆ ಮಾಡಿಟ್ಟಿರೋದು. ನಿನ್ನಿಂದನೇ ಅವನು ಹೀಗಾಗಿರೋದು. ಅವನಿಗೆ ಹೇಳಿಕೊಟ್ಟು ನನ್ನ ಒಂದಲ್ಲ ಒಂದಿನ ಇಬ್ರು ಸೇರಿ ಕೊಂದ್ಬಿಡ್ತೀರಾ? ಅಯ್ಯೋ ರಾಮ ರಾಮ, ಅತ್ತೆ ಏನ್ ಮಾತಾಡ್ತಿದ್ದೀರಾ? ಸಾಕು ಸಾಕು, ತುಂಬಾ ವೇಷ ಹಾಕ್ಬೇಡ. ಹೋಗಿ ನಿನ್ ಕೆಲ್ಸನ ನೋಡು. ಅತ್ತೆ ಮಾತಿಗೆ ದುಃಖ ಪಡುತ್ತಾ ಕಲ್ಪನಾ ಅಡುಗೆ ಮನೆಗೆ ಹೋದ್ಲು. ಅವಳ ಅತ್ತೆಯ ಮಾತಿಗಿಂತ ತನ್ನ ಗಂಡ ಯಾವ ಕೆಲ್ಸಕ್ಕೂ ಹೋಗದೆ ಊರೂರು ತಿರುಗ್ತಾ ಇದ್ದಾನೆ ಎನ್ನುವ ಬೇಜಾರೇ ಅವಳಿಗೆ ದೊಡ್ಡದಾಗಿತ್ತು. ಅಷ್ಟರಲ್ಲಿ ರಮೇಶ್ ಮನೆಗೆ ಬಂದ. ತನ್ನ ತಾಯಿಗೆ ಕಾಣದ ಹಾಗೆ ಅಡುಗೆ ಮನೆಗೆ ಬಂದ. ನಮ್ಮಮ್ಮ ಹಾಲಲ್ಲಿದ್ದಾರಾ? ಅವ್ರು ನೋಡದೆ ನಾನು ಈ ಕಡೆ ಬಂದೆ. ಹೀಗೆ ಭಯಪಡ್ಲಿಕ್ಕೆ ಏನಾದ್ರೂ ಕೆಲ್ಸಕ್ಕೆ ಹೋಗ್ಬೋದಲ್ವಾ? ಅವಾಗ ಯಾರು ಕೂಡ ನಿಮ್ನ ಏನೂ ಹೇಳೋದಿಲ್ಲ. ನನ್ನ ಕಷ್ಟ ನಿನಗೆ ಹೇಗ ಅರ್ಥ ಆಗುತ್ತೆ? ನನಗೂ ಏನಾದ್ರೂ ಮಾಡ್ಬೇಕು ಅನ್ಸುತ್ತೆ. ಆದ್ರೆ ನಮ್ಮಮ್ಮನೇ, ಇವನು ಸಣ್ಣವನು, ಇವನಿಗೆ ಏನೂ ಗೊತ್ತಿಲ್ಲ, ಇವನಿಂದ ಏನೂ ಆಗೋದಿಲ್ಲ ಅಂತ ಯಾವಾಗ ನೋಡಿದ್ರು ನನ್ನ ಏನಾದ್ರೂ ಹೇಳ್ತಾನೆ ಇರ್ತಾರೆ. ನಮ್ಮಮ್ಮನ್ ಮಾತಿಗೆ ನನಗೆ ಯಾವ ಕೆಲ್ಸ ಮಾಡೋದ್ ಬೇಡ ಅನ್ಸುತ್ತೆ. ಹಾಗೇನೆ ಇದ್ದೋಗ್ಬಿಟ್ರೆ ಹೇಗೆ ರೀ? ಅದೇ ಸಮಯಕ್ಕೆ ಅಡುಗೆ ಮನೆಗೆ ಶಕುಂತಲ ಬಂದ್ರು. ತಮ್ಮ ಮಗನನ್ನು ನೋಡಿ ಕೋಪದಿಂದ ಮಗನನ್ನು ಏನು ಹೇಳದೆ ಕೋಪವನ್ನು ಸೊಸೆ ಮೇಲೆ ತೋರ್ಸಿದ್ಲು. ಅನ್ಕೊಂಡೆ ನೀನೇ ನನ್ ಮಗನಿಗೆ ಏನೋ ಹೇಳ್ಕೊಡೋದು ಅಂತ ಇವಾಗ ಗೊತ್ತಾಯ್ತು. ಕೂತಲ್ಲೇ ಕೂತ್ಕೊಂಡು ನನ್ ಮಗನ ಆಟಾಡ್ಸ್ತೀಯಾ? ಮನೆಯಲ್ಲೇ ಇದ್ಕೊಂಡು ಎಂಟಿ ಸೆರಗು ಹಿಂದೆನೇ ಸುತ್ತಾನೆ. ಚೀಚಿ, ಇದ್ರಿಂದ ಮನೆಯಲ್ಲಿರೋ ವಸ್ತುಗಳನ್ನ ಸ್ವಲ್ಪ ಅಡ ಇಟ್ಟಿದೀವಿ, ಇನ್ನು ಕೆಲವೊಂದ್ ಕಡೆ ಸಾಲ ಮಾಡಿದೀವಿ. ಮನೆನ ಸರಿಪಡಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ನನ್ನ ಕಷ್ಟ ಯಾರಿಗೂ ಅರ್ಥ ಆಗಲ್ಲ. ಎಲ್ಲರೂ ನನ್ನನ್ನೇ ಬಜಾರಿ ಅಂತ ಹೇಳ್ತಾರೆ. ಆದ್ರೆ ನನ್ ಕಷ್ಟನ ಅರ್ಥ ಮಾಡ್ಕೊಳಕ್ಕೆ ಈ ಮನೇಲಿ ಯಾರೂ ಇಲ್ಲ. ಹೀಗೆ ಒಂದು ಕಡೆ ಕೋಪ, ಒಂದು ಕಡೆ ದುಃಖದಿಂದ ಶಕುಂತಲ ಮಾತನಾಡಿ ಅಲ್ಲಿಂದ ಹೋದ್ರು. ಹೋಗುವಾಗ್ಲೇ 2 ಹನಿ ಕಣ್ಣೀರಾಗ್ತಾನೆ ಹೋದ್ರು. ಅದನ್ನು ನೋಡಿದ ಕಲ್ಪನನಿಗೆ ಇನ್ನು ದುಃಖ ಜಾಸ್ತಿ ಆಗ್ತಿತ್ತು. ಆ ದಿನವಿಡೀ ಕಲ್ಪನನಿಗೆ ಒಂದೇ ಆಲೋಚನೆ, ತನ್ನ ಕುಟುಂಬವನ್ನು ಕಾಪಾಡ್ಕೊಳ್ಳಿಕ್ಕೆ ಏನಾದ್ರೂ ಒಂದು ಮಾಡ್ಲೇಬೇಕು ಅಂತ. ತನ್ನ ಗಂಡ ಉದ್ಧಾರ ಆಗ್ಲಿಕ್ಕೆ ಏನಾದ್ರೂ ಒಂದು ಮಾಡ್ಲೇಬೇಕು ಅನ್ಕೊಂಡಿದ್ಲು. ಮರುದಿನ ತನ್ನ ಅತ್ತೆ ಗಂಡನನ್ನು ಊಟಕ್ಕೆ ಕರೆದು ಕೂರ್ಸಿದ್ಲು. ಏನು ಈ ದಿನ ಗಮನ ಜಾಸ್ತಿ ಬರ್ತಾ ಇದೆ? ಸಾರಿಗೆ ಮಸಾಲ ಅದು ಇದು ಅಂತ ಎಲ್ಲ ಹಾಕ್ಬಿಟ್ಟ? ಏನಮ್ಮ ತಿನ್ಲಿಕ್ಕೆ ಮುಂದೆ ಹಾಗೆ ಮಾತಾಡ್ತಿದ್ದೀರಾ? ಇಲ್ಲ ಕಣೋ, ಈ ಘಮಘಮ ವಾಸನೆಗೆ ನನಗೆ ಏನೋ ಸಂದೇಹ ಬಂತು. ಈ ದಿನ ಕಲ್ಪನಾ ನಮಗೋಸ್ಕರ ಏನೋ ಒಂದು ಸ್ಪೆಷಲ್ ಮಾಡಿದಾಳೆ ಅಲ್ವಾ ಕಲ್ಪನಾ? ಹೌದು ರೀ, ನಾನ್ ಮಾಡಿದ್ನ ತಿಂದು ನೀವಿಬ್ರು ಹೇಗಿದೆ ಅಂತ ಹೇಳ್ಬೇಕು. ಇಷ್ಟಕ್ಕೂ ಏನದು ಸ್ಪೆಷಲ್ ಅಡುಗೆ ಕೊಟ್ರೆ ತಾನೆ ತಿಂದು ನೋಡಕ್ಕೆ. ಅತ್ತೆ ಶಕುಂತಲನಿಗೂ ಗಂಡ ರಮೇಶಿಗೂ ಕಲ್ಪನಾ ಪಕೋಡಾನ ಕೊಡ್ತಾ ಇದ್ಲು. ಅದ್ನ ನೋಡಿದ ತಕ್ಷಣ ಶಕುಂತಲನ ಮುಖದಲ್ಲಿ ಸ್ವಲ್ಪ ಗರ್ವ ಬಂತು. ಈ ಪಕೋಡಕ್ಕ ನೀನು ಇಷ್ಟೊಂದು ಬಿಲ್ಡಪ್ ಕೊಟ್ಟಿದ್ದು? ಇಂಥ ಪಕೋಡ ಇಲ್ಲೆಲ್ಲೂ ಸಿಗೋದಿಲ್ವಾ? ನಿನ್ ಹೆಂಡತಿ ಮಾತ್ರ ಪಕೋಡ ಮಾಡಿದ ಹಾಗೆ ಮಾತಾಡ್ದೆ. ಅಮ್ಮ ಏನೋ ಮಾಡಿದ್ಲಲ್ವಾ, ಸ್ವಲ್ಪ ತಿಂದು ಅದು ಹೇಗಿದೆ ಅಂತ ಹೇಳಿ. ಹೀಗೆ ದಿಮಾಕಿನಿಂದ ಯಾಕೆ ಮಾತಾಡ್ತೀರಾ? ತಿಂದು ನೋಡಿ ಅತ್ತೆ. ಏನ್ರಿ ನೀವು ಕೂಡ ತಿಂದೇಳಿ. ಕಲ್ಪನಾ ಮಾಡಿದ ಪಕೋಡವನ್ನು ಶಕುಂತಲ ಸ್ವಲ್ಪ ಸ್ವಲ್ಪ ತಿಂದು ಎಲ್ಲನೂ ಖಾಲಿ ಮಾಡಿದ್ಲು. ರಮೇಶ್ ಕೂಡ ಇನ್ನಷ್ಟು ಹಾಕಿಕೊಂಡು ಎಲ್ಲವನ್ನೂ ತಿಂದ. ಪಕೋಡವನ್ನು ತಿಂತ ತಿಂತ ಅವರಿಬ್ಬರ ಮುಖದಲ್ಲಿ ಸಂತೋಷದ ಕಳೆ ಇತ್ತು. ಹೇಗಿದ್ದೀರಿ? ಹೇಗಿದೆ ಅತ್ತೆ? ಆಹಾ, ಅದ್ಭುತ. ಇದ್ರಲ್ಲಿರುವ ರುಚಿ ಎಲ್ಲೂ ಸಿಗೋದಿಲ್ಲ. ನಿಮಗೆ ಹೇಗಮ್ಮ ಅನ್ಸುತ್ತೆ? ರುಚಿ ಚೆನ್ನಾಗಿದ್ರೆ ಸರಿ ಹೋಗುತ್ತಾ? ನಿನ್ನ ಹೆಂಡತಿ ಇಷ್ಟು ಮಾಡಿದ್ದಕ್ಕೆ ಅವಳನ್ನ ಇಷ್ಟೊಂದು ಹೊಗಳ್ತಾ ಇದ್ದೀಯಾ? ಏನೋ ಕಾಣದ ಕಂಡ ಹಾಗೆ. ಇವಳು ಮಾಡಿದ್ದು ದೊಡ್ಡ ಘನಕಾರ್ಯ ಕೆಲ್ಸ, ಇದಕ್ಕೆ ಹೊಗಳಿಕೆ. ಏನಮ್ಮ ಮಾತಾಡ್ತಿದ್ದೀರಾ? ಸ್ವಲ್ಪ ಸ್ವಲ್ಪ ಅಂತ ಪದೇ ಪದೇ ಬಡಿಸ್ಕೊಂಡು ತಿಂದು ಇವಾಗ ಹೀಗೆ ಮಾತಾಡ್ತಿದ್ದೀರಾ? ಹೀಗೆ ಮಾತಾಡದೆ ನಿನ್ನ ಹೆಂಡತಿನ ಮಡಿಯಲ್ಲಿ ಕೂರ್ಸ್ಕೊಂಡು ಮುದ್ದಾಡ್ಬೇಕಾ? ಹೌದು ಕಲ್ಪನಾ, ಇಷ್ಟಕ್ಕೂ ಯಾಕೆ ನೀನು ಪಕೋಡ ಮಾಡ್ದೆ ಹೇಳು? ನಾನೇ ಮಾಡಿದ್ದು ಅತ್ತೆ. ನಾನು ಈ ಪಕೋಡ ವ್ಯಾಪಾರ ಮಾಡ್ಬೇಕು ಅನ್ಕೊಂಡಿದ್ದೀನಿ.
ವ್ಯಾಪಾರನಾ? ನೀನಾ? ನಾನ್ ನಿನ್ಗೆ 1 ರೂಪಾಯಿ ಕೊಡೋದಿಲ್ಲ. ನೀನು ಹೇಗೆ ಬೇಕಾದ್ರೂ ವ್ಯಾಪಾರನ ಆರಂಭಿಸ್ಕೋ. ಪರವಾಗಿಲ್ಲತ್ತೆ, ನಾನು ನನ್ ಗಂಡನ್ ಜೊತೆ ಸೇರ್ಕೊಂಡು ಈ ವ್ಯಾಪಾರನ ಮಾಡ್ತೀನಿ. ಹಣ ಕೂಡ ನಾನು ಸಣ್ಣ ಪುಟ್ಟದಾಗಿ ಸೇರ್ಸಿಟ್ಟಿದೀನಿ, ಅದ್ರಲ್ಲೇ ವ್ಯಾಪಾರ ಮಾಡ್ತೀನಿ. ಸೂಪರ್ ಕಲ್ಪನಾ. ನನ್ನ ಎಲ್ರೂ ಆ ಕೆಲ್ಸ ಮಾಡ್ಬೇಡ ಈ ಕೆಲ್ಸ ಮಾಡ್ಬೇಡ ಅಂತ ಹೇಳ್ತಾ ಇದ್ರು, ಆದ್ರೆ ನಾನಿನ್ನ ಹಾಗೆ ಹೇಳೋದಿಲ್ಲ. ನಿನಗೆ ಎಂಕರೇಜ್ ಮಾಡ್ತೀನಿ. ನಾಳೆಯಿಂದನೇ ಕೆಲ್ಸನ ಆರಂಭಿಸು. ವ್ಯಾಪಾರದಲ್ಲಿ ಮಾತ್ರ ಏನಾದ್ರೂ ನಷ್ಟ ಬಂದ್ರೆ ನನ್ ಜೊತೆ ಕೇಳ್ಬಾರ್ದು. ನಿಮ್ಮ ವ್ಯಾಪಾರ ನಿಮ್ಮ ಕರ್ಮ. ಹೀಗೆ ಶಕುಂತಲಾ ಅಲ್ಲಿಂದ ಎದ್ದೋದ್ಲು. ಮರುದಿನದಿಂದಲೇ ಕಲ್ಪನಾ ಪಕೋಡ ವ್ಯಾಪಾರ ಮಾಡಲು ಆರಂಭಿಸಿದ್ಲು. ಕಲ್ಪನಾ ಮಾಡುವ ಪಕೋಡ ತುಂಬಾ ರುಚಿಯಾಗಿತ್ತು. ಆ ಪಕೋಡ ರುಚಿಗೆ ತುಂಬಾ ಜನ ಬಂದು ತಿನ್ನಲಾರಂಭಿಸಿದ್ರು. ಕಲ್ಪನನಿಗೆ ಅವಳ ಗಂಡ ರಮೇಶ್ ಸಹಾಯ ಮಾಡ್ತಿದ್ದ. ಅಂಗಡಿಗೆ ಬರುವವರು ಅವರು ಕೂಡ ತಿಂದು ಅವರ ಮನೆಗೂ ಕೂಡ ಪಾರ್ಸಲ್ನ ತಗೊಂಡೋಗ್ತಿದ್ರು. ನೋಡ್ತಾ ಇದ್ದಂಗೆ ಕಲ್ಪನಲ ಪಕೋಡ ವ್ಯಾಪಾರ ಆ ಊರಿನ ಹೊರಗೆ ಕೂಡ ಗೊತ್ತಾಯ್ತು. ಹೀಗೆ ಸ್ವಲ್ಪ ದಿನದಲ್ಲೇ ಕಲ್ಪನಲ ಪಕೋಡ ವ್ಯಾಪಾರ ತುಂಬಾ ಫೇಮಸ್ ಆಯಿತು. ಸ್ಟಾರ್ ಹೋಟೆಲ್ಗಳಿಂದ ಹಾಗೆ ಟೌನ್ಗಳಿಂದ ಆರ್ಡರ್ ಬರ್ಲಿಕ್ಕೆ ಆರಂಭಿಸಿ ಸೊಸೆಯ ಪಕೋಡ ವ್ಯಾಪಾರವನ್ನು ನೋಡಿ ಶಕುಂತಲಾ ಕೂಡ ಆಶ್ಚರ್ಯಪಟ್ಲು. ನೋಡ್ದಮ್ಮ, 100 ದಿನದಲ್ಲೇ ನಾವು ಮಾಡಿದ ಸಾಲ ಎಲ್ಲ ತೀರ್ಕೊಂಡ್ಬಿಡ್ತು. ಈ ಕೆಲ್ಸಕ್ಕೆಲ್ಲ ಕಾರಣ ಕಲ್ಪನಾ ಮಾಡಿದ ಪಕೋಡ ವ್ಯಾಪಾರ ನಮಗೆ ಒಳ್ಳೆ ಹೆಸರನ್ನು ಸಂಪಾದಿಸಿಕೊಟ್ಟಿದೆ. ಹೌದಮ್ಮ, ನಾನ್ ನಿನ್ನ ಹೇಳ್ಬಾರ್ದ ಮಾತೆಲ್ಲ ಹೇಳ್ಬಿಟ್ಟೆ. ನೀನೇ ಕುಟುಂಬವನ್ನು ಗೆಲ್ಸಿದೀಯಾ, ನಿನ್ನ ಗಂಡನನ್ನು ಒಳ್ಳೆ ದಾರಿಗೆ ತಂದಿದೀಯಾ, ನಮ್ ಮನೆಗೆ ಒಳ್ಳೆ ಹೆಸರು ತಂದಿದೀಯಾ. ನಿನ್ನಂತಹ ಸೊಸೆ ಸಿಕ್ಕಿದ್ದು ನನ್ನ ಅದೃಷ್ಟ. ನಾನು ಹೇಳಿದ ಮಾತು ಕೇಳಿ ನೀ ನನ್ಗೆ ಎಷ್ಟು ಶಾಪ ಬಿಡ್ತೀಯೋ. ನನ್ನ ಕ್ಷಮಿಸ್ತೀಯ ತಾನೇ? ಅಯ್ಯೋ ಅತ್ತೆ, ನಿಮ್ಮಂತ ದೊಡ್ಡವ್ರು ಇರೋದ್ರಿಂದಾನೇ ಈ ಕುಟುಂಬ ಇಷ್ಟು ಸಂತೋಷವಾಗಿರೋದು. ಸರಿ, ಹಾಗಾದ್ರೆ ನಿನ್ನ ಪಕೋಡ ವ್ಯಾಪಾರದಲ್ಲಿ ನನಗೇನಾದ್ರೂ ಕೆಲ್ಸ ಕೊಡ್ತೀಯಾ? ಸಂಬಳ ಕೊಡದಿದ್ರು ಪರವಾಗಿಲ್ಲ, ಆ ಪಕೋಡ ತಿಂದು ಸಮಾಧಾನ ಆಗ್ತೀನಿ. ಶಕುಂತಲಾ ಮಾತಿಗೆ ಎಲ್ಲರೂ ಜೋರಾಗಿ ನಗ್ತಾ ಇದ್ರು. ಹೀಗೆ ಬಜಾರಿ ಅತ್ತೆ ತನ್ನ ಅಮಾಯಕತ್ವ ಸೊಸೆಯನ್ನು ನೋಡಿ ಜೀವನವನ್ನು ಸಂತೋಷವಾಗಿ ನಡೆಸ್ತಿದ್ರು.